ಏನು ಬೆಲೆ ಕಟ್ಟಿದ್ದೀರಾ? ನಾವು 30,000 ಎಲ್ಲ ಟಗರು ಮರಿ ಅಲ್ವಾ? ಎಲ್ಲ ತಗರೆ. ಯಾವ ಕಡೆ ಟಗರ್ತಾರೆ ಇವೆಲ್ಲ? ಇವು ಅಮ್ಮಿಗಡ ಇಲ್ಲಿ ನೆಲಮಂಗಲ ತಾಲೂಕು. ಹೌದಾ? ಚೆನ್ನಾಗಿದೆ ಮರಿ. ನೀವೇನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? 45 ಎಲ್ಲ ಟಗರು ಮರಿ ಅಲ್ವಾ? ಯಾವ ಕಡೆ ಬರೀತಾರೆ ಇವೆಲ್ಲ? ರಾಯಬಾಗ್. ಏನು ಬೆಲೆ ಕಟ್ಟಿದ್ರಿ ಸಲ? ಸರ್ 22 ಹೇಳ್ತೀನಿ. 22 ಹೇಳ್ತೀನಿ. 22 ಎಲ್ಲ ಟಗರು ಮರಿನ? ಎಲ್ಲ ಟಗರು ಮರಿಗಳು. ಸರ್ ನೀವೇನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? ಬೆಲೆ 30,000. ಇವು ಸಣ್ಣವು 11? ಇದು 30,000, ಇದು 11,000. ಇವು 10,000. 10, 11. ಇದು 10, 11, 30. ಎಲ್ಲರಿಗೂ ನಮಸ್ಕಾರ. ದಿನಾಂಕ 31/5/2024 ಶುಕ್ರವಾರ. ಪ್ರತಿ ಶುಕ್ರವಾರ ನೆಲಮಂಗಲದಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ. ಈಗಾಗಲೇ ಸಂತೆ ಆರಂಭ ಆಗಿದೆ. ಆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ. ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ? 20,000 ಕೇಳ್ತಾವ್ರೆ. 20,000 ಕೇಳ್ತಾವ್ರೆ. ನಿಮ್ಮ ಬೆಲೆ? 25. ಎಲ್ಲ ಟಗರಲ್ವಾ? ಎಲ್ಲ ಟಗರು. ಯಾವ ಕಡೆ ಮರಿ ಇದು ಎಲ್ಲ? ಇಲ್ಲೇ ಹಳ್ಳಿ ಮ್ಯಾಗ ಎಲ್ಲ ಲೋಕಲ್ಲ? ನಿಮ್ದು 25. ಏನು ಟಗರು ಜಾಸ್ತಿ ಬಂದವು ಈ ಸಲ ಅಲ್ವಾ? ಆ ಕಡೆ ಆಟೋ ಗೆಲ್ತಾರಪ್ಪ ಹೆಂಗಾಕಪ್ಪ
ಏನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? ಹೌದ್ರಿ. ಇದಕ್ಕೆ ವಾತಕ್ಕೆ ಚೆನ್ನಾಗಿ ಇಟ್ಕೊಳ್ಳಿ. ಏನು ಬೆಲೆ ಬೆಲೆ ಹೇಳಿ ಒಂದಕ್ಕೆ? ಹೌದಾ? ಏನು ಬೆಲೆ ಕಟ್ಟಿದ್ದೀರಾ? ಏನು ಬೆಲೆ ಕಟ್ಟಿದ್ದೀರಾ? ಹೌದಾ? 18,000 ಕೊಟ್ಟಿದ್ದೀರಾ? ವ್ಯಾಪಾರ ಮಾಡಲಿ, ವ್ಯಾಪಾರ ಮಾಡಲಿ ಬಿಡಿ. ಯಜಮಾನ್ರೆ, ಏನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? ಜೋಡಿ 12. ಎಲ್ಲ ವಾತ್ಮರಿನಾ? ಅಮ್ಮರ ನೀವೇನು ಬೆಲೆ ಕಟ್ಟಿದ್ದೀರಾ ಜೋಡಿಗೆ? 38. ಎಲ್ಲ ವಾತ್ಮರಿನಾ? ಎಲ್ಲಿ ಕಾಣಲಿಲ್ಲ ಈ ನಡುವೆ? ಹೌದಾ? ಮಳೆ ಬಂತ? ಯಾಕೋ ರೋಹಿಣಿ ಮಳೆ ಯಾಕೋ ಅಲ್ವಾ ಸ್ವಲ್ಪ ಕಡಿಮೆ ಆಗ್ತದೆ ಅಲ್ವಾ? ಕೃತಿಕಾ ಮಳೆ ಪರವಾಗಿಲ್ಲ ಅಲ್ವಾ? ಅಲ್ಲ ಏನು ಬೆಲೆ ಕಟ್ಟಿದ್ರಿ ಈ ಸಲ? 8,000ನಾ? ಎಲ್ಲ ವಾತ್ಮರಿನಾ? ಎಲ್ಲಿ ನಿಮ್ಮ ನೋಡಿ ಭಾಳ ಒಂದು ತಿಂಗಳ ಮೇಲೆ ಆಯ್ತು. 3 ತಿಂಗಳಾಯ್ತಾ? ಕಾಣಲೇ ಇಲ್ಲ. ಹೌದಾ? ಏನು ಹಾಕಿದ್ದೀರಾ? ಅಲ್ಲ ಮುಂಗಾರು ಬೆಳೆ ಏನು ಹಾಕಿದ್ದೀರಾ ಅಂತ? ಏನು ಹಾಕಿಲ್ಲ, ಇನ್ನ ಕಡಲೆ ಬೀಜ ಹಾಕ್ಬೇಕಂತಿದ್ವಿ. ಭೂಮಿ ಅದ ಮಾಡ್ಕೊಂಡಿದ್ದೀರಾ? ಹಂಗಾರೆ ಒಳ್ಳೆ ಮಳೆ ಆಗಿದೆ ಈಗ? 3 ಮಳೆ ಆಗಿದೆ. ಹೌದಾ? ಪರವಾಗಿಲ್ಲ. ಹಂಗಾರೆ ನಮ್ಗೆ ಏನಾರ ಪ್ರೈಸ್ ಕೊಡಿಸ್ಬೇಕು ನೀವು. ಬರೀ ಯೂಟ್ಯೂಬಿಗೆ ಬಿಟ್ಬಿಟ್ಟು ನನಗೆ ಮಾಹಿತಿ ಕೊಡ್ತೀವಿ ನಾವು. ನಾನು ಮಾತು ಕೇಳಿ ನಿಮ್ಮವ? ಅಣ್ಣ ನಮ್ಮವಲ್ಲ. ಹೌದಾ? ನೋಡಿ ವೀಕ್ಷಕರೇ, ಒಂದು ಸಂತೆ ಅನ್ನೋದು ಎಷ್ಟು ಜನರ ಹೊಟ್ಟೆ ತುಂಬಿಸುತ್ತೆ. ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬರು ಸಹ ವ್ಯಾಪಾರದಲ್ಲಿ ಲಾಭ ಮಾಡಬೇಕು ಅಂತಲೇ ಬಂದಿರ್ತಾರೆ. ಕೆಲವರಿಗೆ ಲಾಭ ಆಗುತ್ತೆ, ಕೆಲವರಿಗೆ ಲಾಭ ಆಗಲ್ಲ. ಪ್ರತಿಯೊಂದು ಸಂತೆಯಲ್ಲೂ ಕೂಡ ಲಾಭ ನೋಡೋಕ್ಕಾಗಲ್ಲ. ನಾವು ಲಾಭ ನಷ್ಟಗಳನ್ನು, ಸುಖ ದುಃಖಗಳನ್ನು ನಾವು ಸರಿಸಮನಾಗಿ ನೋಡ್ತಾ ಅದರ ಆಚೆ ಬಂದು ನಾವು ನಮ್ಮ ಬದುಕನ್ನು ಕಟ್ಟಿಕೋಬೇಕು. ನೋಡಿ ಒಂದು ಸಂತೆ. ಅದೆಷ್ಟೊಂದು ಜನ ಇಲ್ಲಿಗೆ ಬರ್ತಾರೆ. ತಾವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ ಮತ್ತು ಜನರ ಜೊತೆ ಬೆರೀತಾರೆ. ಮನುಷ್ಯ ಹೆಚ್ಚು ಹೆಚ್ಚು ಜನರ ಜೊತೆ ಬೆರಿಬೇಕು, ಮುಕ್ತವಾಗಿ ಮಾತನಾಡಬೇಕು. ಆ ಮಾತನಾಡುವ ಸಂದರ್ಭದಲ್ಲಿ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಸಂತೆ ಕೂಡ ಒಂದು ಆರೋಗ್ಯ ವೃದ್ಧಿಯದಾಯಕ. ಅಮ್ಮ ಒಂದು ಟೀ ಮಾಡಿ.
ನಿಮಗೆ 20 ಪ್ರಶ್ನೆ.